ಕುರ್ಚಿ ಕಿಚ್ಚು ಖರ್ಗೆ ಮನೆಗೆ ಶಿಫ್ಟ್. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ಪಟ್ಟದ ಆಟದಲ್ಲಿ ಯಾರಂತೂ ಮೇಲುಗೈ? ಕುರ್ಚಿ ಕ್ಲೈಮ್ಯಾಕ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡಿದೆ ಬಣ ರಾಜಕೀಯ. ಸಿಎಂ ಕುರ್ಚಿ ಕದನಕ್ಕೆ ಇವತ್ತೇ ಬೀಳುತ್ತಾ ತೆರೆ. ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಬಿರುಸುಗೊಳ್ತಾ ಇದೆ. ಜೊತೆಗೆ ಈಗಾಗಲೇ ಸಿಎಂ ಕುರ್ಚಿಯ ಪಟ್ಟದ ವಿಚಾರ ದೊಡ್ಡ ಮಟ್ಟದಲ್ಲಿ ಬಿಕ್ಕಟ್ಟಿಗೆ ಇಕ್ಕಟ್ಟಿಗೆ ಕಾರಣ ಆಗಿರುವುದು. ಇವತ್ತೇನಾಗುತ್ತೆ ಅನ್ನುವ ಕುತೂಹಲ. ಕಾರಣ ಸಿಎಂ ಕುರ್ಚಿಯ ಕದನ ಇದೆಯಲ್ಲ, ಅದಕ್ಕೆ ಇವತ್ತು ಫುಲ್ ಸ್ಟಾಪ್ ಬೀಳತ್ತಾ ಇಲ್ವಾ? ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರಿಬ್ಬರು ಕೂಡ ಮೀಟ್ ಆಗ್ತಾರೆ. ಹೈಕಮಾಂಡ್ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದೆ. ಸಮಸ್ಯೆಯನ್ನ ಇತ್ಯರ್ಥಗೊಳಿಸಬೇಕು ಅನ್ನುವ ಸೂಚನೆಯನ್ನ ಮಲ್ಲಿಕಾರ್ಜುನ ಖರ್ಗೆಗೆ ನೀಡಲಾಗಿದೆ. ಈ ಒಂದು ಸೂಚನೆಯನ್ನ ಕೊಟ್ಟಿರೋದು ರಾಹುಲ್ ಗಾಂಧಿ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂಗೆ ಡಿಸಿಎಂಗೆ ಯಾವ ಸಂದೇಶ ಕೊಡ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ. ಕುತೂಹಲ ಮೂಡಿಸಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿದೆ ಚೆಂಡು. ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಈ ಒಂದು ಬಿಕ್ಕಟ್ಟನ್ನು ಶಮನಗೊಳಿಸ್ತಾರೆ, ಜೊತೆಗೆ ಈ ಒಂದು ಸಂಧಾನ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ಒಬ್ಬೊಬ್ಬರದ್ದು ಒಂದೊಂದು ಬಣ ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದೆ. ಖುದ್ದು ಸಿದ್ದರಾಮಯ್ಯ ಅವರೇ ಹೇಳಿದ್ರು, ನಾನೇ ಮುಂದುವರಿತೀನಿ ಅಂತ ಹೇಳಿ. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರೋದ್ರ ನಡುವೆನೇ ಕುರ್ಚಿ ಕಿತ್ತಾಟದ ಮಧ್ಯೆ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇವತ್ತು ಜಿಕೆವಿಕೆಯ ಮತ್ಸ್ಯಮೇಳ ನಡೆಯಿತು. ಆ ಮತ್ಸ್ಯಮೇಳದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಪಾಲ್ಗೊಂಡಿದ್ರು. ಅಕ್ಕಪಕ್ಕದಲ್ಲೇ ಕೂತಿದ್ರು. ಅಕ್ಕಪಕ್ಕ ಕೂತು ಇವರಿಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ. ಮನಸ್ಸಿನೊಳಗಡೆ ಎಂಥ ಬೇಗುದಿ ಇದ್ರು. ಜೊತೆಗೆ ಒಳಗೆ ರಣತಂತ್ರವನ್ನ ಮಾಡ್ತಾ ಇದ್ರು. ಏನೇ ತಮ್ಮ ಆಪ್ತರ ಮೂಲಕ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರು. ತಾವು ಎದುರುಗಡೆ ಇದ್ದಂತಹ ಸಂದರ್ಭದಲ್ಲಿ ಬಹಳ ಚೆನ್ನಾಗಿದ್ದೀವಿ, ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಜಗಳ ಇಲ್ಲ, ಅಸಮಾಧಾನ ಇಲ್ಲ ಅನ್ನುವ ರೀತಿಯಲ್ಲೇ ಇದ್ರು. ಕಲಹ ಶುರುವಾದ ನಂತರ ಮೊದಲ ಬಾರಿಗೆ ಇವರಿಬ್ರು ಮುಖಾಮುಖಿ ಆಗಿದ್ದು. ನಿನ್ನೆ ಮೊನ್ನೆ ಎಲ್ಲ ನಾವು ಗಮನಿಸಿದ್ರೆ ಒಬ್ಬರೊಬ್ಬರ ಮುಖವನ್ನು ಕೂಡ ನೋಡಿರ್ಲಿಲ್ಲ. ಸೊ ನಮ್ಮ ಮಧ್ಯೆ ಕಲಹ ಇಲ್ಲ ಅನ್ನೋ ಸಂದೇಶವನ್ನ ಕೊಡುವ ಪ್ರಯತ್ನವನ್ನ ಈ ಮೂಲಕ ಮಾಡಿದ್ರ. ದೆಹಲಿಯಲ್ಲಿ ಕುರ್ಚಿ ಕಿತ್ತಾಟ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೀತಾ ಇರೋ ಮತ್ಸ್ಯಮೇಳದ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ವೇದಿಕೆಯನ್ನ ಹಂಚಿಕೊಂಡ್ರು. ಇವರಿಬ್ರು ಕೂಡ ಅಕ್ಕಪಕ್ಕದಲ್ಲೇ ಕೂತ್ರು. ಅಕ್ಕಪಕ್ಕ ಕೂತು ಸಿಎಂ ಹಾಗೂ ಡಿಸಿಎಂ ಮಾತಾಡಿದ್ದಾರೆ. ಡಿಸಿಎಂ ಮಾತನಾಡ್ತಾ ಇದ್ರು, ಸಿಎಂ ಬಳಿ ಅವರದನ್ನ ಕೇಳಿಸ್ಕೊಳ್ತಾ ಇದ್ರು. ಮಾತನಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅಂದ್ರೆ ಆ ರೀತಿಯಾಗಿ ತಮ್ಮ ನಡುವೆ ಏನೋ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವರಿಬ್ರು ಕೂಡ ಮಾತಾಡ್ತಾ ಇದ್ರು. ಸೊ ಈಗ ಈ ಒಂದು ಸಂದೇಶವನ್ನ ರವಾನಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಏನಾಗ್ತಾ ಇದೆ ಬಣ ರಾಜಕೀಯಕ್ಕೆ ಈಗ ಒಂದು ಮದ್ದರೆಯುವ ಕೆಲಸ ಹೇಗಾಗ್ತಾ ಇದೆ, ಏನಾಗಬಹುದು ಇವತ್ತು ಅನ್ನುವಂತಹ ಕುತೂಹಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಿಕ್ಕೆ ಇದೀಗ ಸಿಎಂ ನಿವಾಸದಿಂದ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಕಾರ್ತಿಕ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ತಿಮ್ಮೇಗೌಡ್ರೆ, ಈಗಾಗಲೇ ಸಿಎಂ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡ್ತಾರೆ. ಬಹಳ ಕುತೂಹಲ ಇದೆ ಇವರಿಬ್ಬರ ಭೇಟಿಯ ಬಗ್ಗೆ. ಅಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಜೊತೆಗೆ ಸಂಪುಟ ಪುನರ್ರಚನೆ ಎರಡೂ ವಿಚಾರಗಳು ಚರ್ಚೆ ಆಗುತ್ತಾ? ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಬಹುದು ಅನ್ನುವ ಕುತೂಹಲ. ಎಷ್ಟೊತ್ತಿಗೆ ಮೀಟಿಂಗ್ ಇದೆ? ಇವತ್ತು ರಾತ್ರಿ 7:30ಯಿಂದ 8 ಗಂಟೆ ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದಾಶಿವನಗರದಲ್ಲಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿನ್ನೆನೂ ಕೂಡ ಹೇಳಿದರು, ಇವತ್ತು ಕೂಡ ಹೇಳಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಜವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅನ್ನುವಂಥ ಒಂದು ಸಂದೇಶವನ್ನು ಕೇಳೋದಕ್ಕೆ, ಅಂದರೆ ಆ ಒಂದು ಮಾಹಿತಿಯನ್ನು ಕೇಳೋದಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆಯನ್ನು ಎತ್ತದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಈ ತಿಂಗಳ ಅಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಬಂದ ಬಳಿಕ ನಾವು ಮಾತನಾಡೋಣ, ಎಲ್ಲರೂ ಕೂಡ ಸುಮ್ಮನೆ ಇರಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತನ್ನ ಆಪ್ತ ಶಾಸಕರ ಮೂಲಕವಾಗಿ ದೆಹಲಿಗೆ ಕಳಿಸೋದ್ರ ಮುಖಾಂತರ ಗೊಂದಲಕ್ಕೀಡು ಮಾಡಿಕೊಟ್ಟಿದ್ದಾರೆ. ಆದರೆ ನನ್ನ ಆಪ್ತ ಸಚಿವರಾಗಲಿ ಆಪ್ತ ಶಾಸಕರುಗಳಾಗಲಿ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ಕೊಡೋದಾಗಲಿ ಅಥವಾ ಭಿನ್ನಮತೀಯ ಚಟುವಟಿಕೆಗಳನ್ನ ಮಾಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ
ಏನಾದರೂ ದೂರವಾಣಿ ಮೂಲಕ ಈ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಏನಾದರೂ ಸಂಪರ್ಕ ಮಾಡಿ CM ಸಿದ್ದರಾಮಯ್ಯನವರು ಏನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ಮೂವರು ಏನಾದರೂ ಮಾತುಕತೆಯನ್ನು ನಡೆಸಿದ್ದೇ ಆಗಿದ್ದಲ್ಲಿ ಇವತ್ತೇ ತೆರೆ ಬೀಳುವಂಥ ಒಂದು ಸಾಧ್ಯತೆ ಇದೆ. ಅಥವಾ ನಿನ್ನೆಯೇ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಮೂಲಕವಾಗಿ ಏನಾದರೂ ಸಂದೇಶವನ್ನು ಕಳುಹಿಸಿದರೆ ಆ ಒಂದು ಮಾಹಿತಿಯನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಳಿ ಹಂಚಿಕೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸದ್ಯದ ಮಟ್ಟಿಗೆ ನೋಡೋದಾದರೆ ಉಭಯ ನಾಯಕರಿಬ್ಬರು ಕೂಡ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರೂ ಕೂಡ ತಮ್ಮ ಪಟ್ಟನ್ನು ಸಡಿಲಿಕೆ ಮಾಡ್ತಾ ಇಲ್ಲ. ಒಂದು ಕಡೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನಾಯಕತ್ವ ಬಿಕ್ಕಟ್ಟು ಅಂದರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಈ ಹಿಂದೆ ಏನು ಸರ್ಕಾರ ರಚನೆ ಸಂದರ್ಭದಲ್ಲಿ ಏನು ಮಾತನ್ನು ಕೊಟ್ಟಿದ್ರಿ ಆ ಮಾತಿಗೆ ಸಂಬಂಧಪಟ್ಟಂತೆ ನಾನು ಸ್ಪಷ್ಟನೆಯನ್ನು ಕೊಡಿ, ನಾನು ಈ 2.5 ವರ್ಷದ ಬಳಿಕ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಪ್ರಸ್ತಾಪವನ್ನು DK ಶಿವಕುಮಾರ್ ಅವರು ಏನು ಮುಂದಿಟ್ಟಿದ್ದಾರೆ. ಆ ಒಂದು ವಿಚಾರಗಳ ಬಗ್ಗೆಯೂ ಕೂಡ ಅಂದರೆ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಅಂತಿಮವಾಗಿ ಏನು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಥವಾ ನಾಯಕತ್ವ ಬಿಕ್ಕಟ್ಟು ತಲೆದೋರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೆಹಲಿ ಅಂಗಳದಲ್ಲೇ ಈ ಒಂದು ಗೊಂದಲವನ್ನು ಬಗೆಹರಿಸೋಣ, ದೆಹಲಿಗೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನೇನಾದರೂ ಖರ್ಗೆ ಅವರು ಕೊಡ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿ ಇನ್ನು ಕಾರ್ತಿಕ್, ಈಗಾಗಲೇ DK ರಣತಂತ್ರ ಮಾಡ್ತಾ ಇದ್ದಾರೆ, ಒಂದಷ್ಟು ಶಾಸಕರ ಸಹಿ ಹಾಕಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ DK ಅವರೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರಾ ಇವತ್ತೇ? ಅವರ ನಿಲುವನ್ನು ಈಗ ಯಾವ ರೀತಿಯಾಗಿ ಹೇಳುವಂತಹ ಚಾನ್ಸಸ್ ಇದೆ? ಅವರ ಮಾಸ್ಟರ್ ಪ್ಲಾನ್ ಏನು? ನಾಯಕತ್ವದ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಿರ್ತಕ್ಕಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ಆಪ್ತಬಣದ ಶಾಸಕರು ದೆಹಲಿಗೆ ಹೋಗಿ ಅಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಟ್ಟರು. ಜೊತೆಗೆ ಅಲ್ಲಿ DCM DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನುವಂಥ ಬೇಡಿಕೆಯೂ ಕೂಡ ಹೌದಾಗಿತ್ತು. ಇದರ ಬೆಳವಣಿಗೆ ನಂತರದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಸರ್ಕಾರಕ್ಕೆ 2.5 ವರ್ಷ ಆದ ನಂತರದಲ್ಲಿ ಅಂದ್ರೆ ಅವರು ಎರಡು ದಿನಗಳ ಕಾಲ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿರಲಿಲ್ಲ. ಅದರ ಜೊತೆಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಇವತ್ತು ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ DCM DK ಶಿವಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಹೇಳಿಕೆನ ಕೊಟ್ಟಿಲ್ಲ, ನಾನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೇನೆ ಅನ್ನುವಂಥದ್ದು. ಆದರೆ ಈಗಿರ್ತಕ್ಕಂಥ DK ಶಿವಕುಮಾರ್ ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ DCM DK ಶಿವಕುಮಾರ್ ಅವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡುವವರು ಕೂಡ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೊಡಬೇಡಿ ಅನ್ನುವಂತ ಪಟ್ಟನ್ನು ಹಿಡಿದಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆಯೂ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ನೀವು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ಮನವರಿಕೆಯನ್ನು ಮಾಡುವಂತ ಕೆಲಸವನ್ನು ಕೂಡ DCM DK ಶಿವಕುಮಾರ್ ಅವರು ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ 2.5 ವರ್ಷ ಕಳೆದಿದೆ. ಈ ಹಿಂದೆ 2023ರಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 50-50 ಸೂತ್ರದ ಅಡಿಯಲ್ಲಿ ನನಗೆ ಅಂದ್ರೆ ಅಧಿಕಾರವನ್ನು ಹಂಚಿಕೆ ಮಾಡಲಾಗುತ್ತೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ, ಅದರಂತೆ ನಡೆದುಕೊಳ್ಳಿ ಅನ್ನುವಂಥ ಪಟ್ಟನ್ನ DK ಶಿವಕುಮಾರ್ ಅವರು ಹಿಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ತಟಸ್ಥ ಶಾಸಕರನ್ನು ಕೂಡ ಸೆಳೆಯುವಂತ ಕೆಲಸವನ್ನು ಕೂಡ DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಶಾಸಕರ ಬೆಂಬಲ ಇದ್ದಂತ ಸಂದರ್ಭದಲ್ಲಿ ನನಗೆ ಅಧಿಕಾರವನ್ನ ಬಹುಬೇಗನೆ ಪಡೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಯೋಚಿಸಿದಂತೆ ಕಾಣುತ್ತದೆ. ಅದೇ ಒಂದು ಕಾರಣಕ್ಕಾಗಿ ತಮ್ಮ ಆಪ್ತರ ಮೂಲಕವಾಗಿ ಹಾಗೆ ಸಹೋದರ DK ಸುರೇಶ್ ಅವರ ಮೂಲಕವಾಗಿ ಒಂದಿಷ್ಟು ಜನ MLA ಗಳನ್ನ ಸಂಪರ್ಕ ಮಾಡಿ ಅವರಿಂದ ಒಂದು ಬೆಂಬಲವನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಒಂದಿಷ್ಟು ಜನ MLA ಸಹಿಯನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಅಧಿಕೃತ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಶಾಸಕರನ್ನ ಸೆಳೆದು ತಟಸ್ಥ ಬಣದವರು ಇರಬಹುದು ಅಥವಾ ತನ್ನ ಒಂದು ಆಪ್ತರಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ MLA ಗಳನ್ನು ಕೂಡ ಒಂದು ಕ್ರೋಢೀಕರಣ ಮಾಡಿ ಆ ಒಂದು ಸಂಖ್ಯೆಯನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟು ತನ್ನ ಒಂದು ಬಣವು ಕೂಡ ಇಷ್ಟು ದೊಡ್ಡದಾಗಿದೆ, ಜೊತೆಗೆ ನಾನು CM ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಷ್ಟೆಲ್ಲ ಜನ MLA ಗಳು ಕೂಡ ಒಂದು ಒಮ್ಮತವನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿ ಇಟ್ಟು ಆ ಮೂಲಕವಾಗಿ CM ಸ್ಥಾನವನ್ನು ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡಿ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ DCM DK ಶಿವಕುಮಾರ್ ಅವರು ಇವತ್ತು ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನಾದರೂ ಇವತ್ತು ಭೇಟಿ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಅವರು ಈ ಹಿಂದೆ ಏನು ಆಶ್ವಾಸನೆಯನ್ನು ಕೊಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಮಾಡಬಹುದು. ಅದರ ಜೊತೆಗೆ ಬಹುಶಃ ಇವತ್ತು ಸಂಖ್ಯೆಯನ್ನು ಕೂಡ MLA ಗಳ ಬೆಂಬಲ ಎಷ್ಟಿದೆ ಅನ್ನುವಂಥ ಸಂಖ್ಯೆ ಸಮೇತವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಅವರು ಒಂದಿಷ್ಟು ಮನವಿಯನ್ನು ಮಾಡಿಕೊಳ್ಳುವಂಥ
ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರೊಂದಿಗೆ ಇನ್ನೊಮ್ಮೆ ಚರ್ಚೆಯನ್ನ ಮಾಡಿದ ವಿನಃ ನೀವು ಸಂಪುಟ ಪುನರಚನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಕೊಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಣ ತೊಟ್ಟಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಸಕರ ಬೆಂಬಲವನ್ನ ಕೇಳುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ಅನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಇದರ ನಡುವೆ ಪಕ್ಷದಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತಿನ ವೇದಿಕೆಯ ಕಾರ್ಯಕ್ರಮದಲ್ಲಿ ಅಂದ್ರೆ ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರೊಂದಿಗೆ ಸಹಜವಾಗಿ ಮಾತುಕತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್. ಹಾಗೇನೆ ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್